ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ತರ ಮಾಡಿ ಆದ್ರೂ ಅಮ್ಮಂಗ್ ಮಸ್ಕ ಹೊಡಿಬೇಕು. ಪಲ್ಲವಿ, ಏನೇ ಒಳ್ಳೆ ಕತೆ ತರ ಅಡ್ಡ ದಿಡ್ಡಿಯಾಗಿ ಮಲ್ಕೊಂಡು ವಿಕೃತವಾಗಿ ನಗ್ತಾ ಇದೀಯಾ? ನೀನ್ ಏನ್ ಮಾಡ್ತಿದೀಯೇ? ಏನಿಲ್ಲ ರೀ. ನಿಜ ಹೇಳು, ಒಂದ್ಸಲ ಮೇಲೆದೇಳು. ಹಾ, ನೋನೋ, ನಾನಿದ್ದೇಳಲ್ಲ. ಕನ್ಫರ್ಮ್ ಏನೋ ಇದೆ. ಹಾ, ಅಯ್ಯೋ ರಾಮ, ಏನೂ ಇಲ್ಲ ಅಂತ ಹೇಳಿದ್ನಲ್ರಿ. ಎದ್ದೇಳೆ. ನೋ ಹೇಳು. ಹೇಳು. ಏನೇ ಇದೆಲ್ಲ? ನೀನ್ ಇದನ್ ತಿಂತಿದ್ಯಾ? ಅಯ್ಯೋಯ್ಯೋ, ಇವಾಗ ಅಮ್ಮನ ಬಗ್ಗೆ ಹೇಳಿದ್ರೆ ಸಾಯಿಸ್ಬಿಡ್ತಾರೆ. ಬೇರೆ ಏನಾದ್ರೂ ಹೇಳ್ಬೇಕು. ಮಾತಾಡೆ. ನಾನು ಆಯುರ್ವೇದ ಕಲ್ತ್ಕೊಳ್ತಿದ್ದೀನಿ ರೀ. ಏನಂದೆ? ಆಯುರ್ವೇದನ? ಆಯುರ್ವೇದ ರೀ, ಆಯುರ್ವೇದ. ಜನರನ್ ಸಾಯ್ಸಕ್ಕ? ನಿನ್ ಕೈ ಮುಗಿತೀನಿ. ಆ ಕೆಲಸ ಮಾತ್ರ ಮಾಡ್ಬೇಡ್ವೆ ತಾಯಿ. ಕರ್ಮ ಕರ್ಮ. ಛೇ, ವಾ, ತಪ್ಪಿಸ್ಕೊಂಡ್ಬಿಟ್ಟೆ. ಮೇಡಮ್ ಮೇಡಮ್ ಮೇಡಮ್, ಅಯ್ಯೋ, ಈ ಟೈಮಿಗೆ ಡಾಕ್ಟರ್ ಕೂಡ ಇಲ್ವಲ್ಲ. ಇಂಜೆಕ್ಷನ್ ಪವರ್ ಜಾಸ್ತಿ ಆಗಿರ್ಬೇಕು. ಹಲೋ ಡಾಕ್ಟರ್, ಮೀನಾಕ್ಷಿ ಅಮ್ಮ ಸೀರಿಯಸ್ ಆಗಿದ್ದಾರೆ. ಎಲ್ಲಿದ್ದೀರಾ? 10 minutes ಅಲ್ಲಿ ಇರ್ತೀನಿ. ಸರಿ ಡಾಕ್ಟರ್. ಇವ್ರ ಮಗ್ಳಿಗೆ ಫೋನ್ ಮಾಡಿದ್ರೆ ಒಳ್ಳೇದನ್ಸತ್ತೆ. ಕೊನೆ ಸಲ ಆದ್ರೂ ನೋಡ್ಕೋತಾರೆ. ನಿಮ್ ಮಗ್ಳಿಗೆ ನಿಮ್ಮನ್ ಕೊನೆ ಸಲ ನೋಡೋ ಅದೃಷ್ಟ ಕೂಡ ಇಲ್ಲ ಅನ್ಸತ್ತೆ. ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹಲೋ, ಯಾರು? ನೀವ್ಯಾರು? ಗವರ್ಮೆಂಟ್ ಹಾಸ್ಪಿಟಲ್ ನರ್ಸ್ ಸರ್. ನರ್ಸಾ? ನಮ್ಮ ಅಮ್ಮಂಗೆ ಏನಾಯ್ತು? ನಿಮ್ಮ ಅಮ್ಮನ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿದೆ. ನೀವು ಬೇಗ ಬಂದ್ರೆ ಬೆಟರ್ ಅನ್ಸುತ್ತೆ. ನಾನು ಔಟ್ ಆಫ್ ಸಿಟಿಲಿ ಇದ್ದೀನಿ ಸಿಸ್ಟರ್. ತಕ್ಷಣ ಬರೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೇ ಕಾಸ್ಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಪ್ಲೀಸ್. ಸರಿ ಸರ್, ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದ್ಬಿಡಿ. ಸರಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ನಿಂದನೇ ನಿಂಗೆ ಈ ಪರಿಸ್ಥಿತಿ ಅಮ್ಮ. ನನಗೋಸ್ಕರ ನೀನು ತುಂಬ ಮಾಡಿದ್ಯಾ, ಆದರೆ ನಿನಗೆ ಮಾತ್ರ ನಾನು ಏನೂ ಮಾಡೋಕ್ಕಾಗಿಲ್ಲ. ಆದರೆ ಈ ಪರಿಸ್ಥಿತಿಗೆ ತಗೊಂಬಂದಿದ್ದೀನಿ. ಅಷ್ಟಕ್ಕೂ ಕಲ್ಯಾಣಿಯಿಂದನೇ ನಮ್ಮಮ್ಮಂಗೆ ಈ ಪರಿಸ್ಥಿತಿ. ಅವಳನ್ನು ಸಾಯಿಸ್ಬಿಡ್ತೀನಮ್ಮ, ಕನ್ಫರ್ಮ್ ಆಗಿ ಸಾಯಿಸ್ತೀನಿ. ಯಾರಿಗೂ ನಾನಿಲ್ಲಿರೋದು ಇಷ್ಟ ಇಲ್ಲ. ಇನ್ ಹೇಗೆ ಇಲ್ಲಿರ್ತೀನಿ ಹೇಳು? ಅಷ್ಟೇ ಅಲ್ಲ, ಅಜ್ಜಿ ಅಂತೂ ಒಂದೇ ಸಲ ನನ್ ಕುತ್ತಿಗೆ ಹಿಡ್ಕೊಂಡು ಸಾಯಿಸ್ತೀನಿ ಅಂತ ಸಾಯಿಸೋಕೆ ಬಂದಿದ್ರು. ನೀನ್ ಇಲ್ಲೇ ಇರಬೇಕು. ನೀನೇನು ಅಂತ ಎಲ್ರಿಗೂ ಗೊತ್ತಾಗಬೇಕು. ಒಳಗಡೆ ನಡಿ.
ಬಾ. ಅಮ್ಮ, ಏನಮ್ಮ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಿದ್ದೀರಾ? ಸಂಪದನ್ ಬಗ್ಗೆ, ಕಲ್ಯಾಣಿ ಭವಿಷ್ಯದ ಬಗ್ಗೆ. ಅನುಪಮ, ಸಂಪದ ಬಂದಾಗಿಂದ ಕಲ್ಯಾಣಿ ಹೊರಗಡೆ ಹೇಳ್ಕೊಳ್ದೇ ಇರೋಷ್ಟು ನೋವನ್ನು ಅನುಭವಿಸ್ತಿದ್ದಾಳೆ. ನನಗೆ ಕೂಡ ಕಲ್ಯಾಣಿ ಹೇಳಿದ್ದು ನಿಜ ಅನಿಸ್ತಿದೆ. ಖಂಡಿತ ಸಿದ್ದುಗೆ ಸಂಪದಗೆ ಮಧ್ಯೆ ಏನೋ ಮಾತುಗಳು ನಡೀತಾನೆ ಇದೆ. ಇಬ್ರು ಸೇರಿ ಯಾವುದೋ ದೊಡ್ಡ ಪಿತೂರಿನೇ ಮಾಡ್ತಿದ್ದಾರೆ ಅನಿಸ್ತಿದೆ. ಇಲ್ಲ ಅಂದ್ರೆ ಆ ಸಿದ್ದು ಸ್ವಾಮೀಜಿ ವೇಷ ಹಾಕೊಂಡು ದೇವಸ್ಥಾನಕ್ಕೆ ಯಾಕೆ ಬರ್ತಾನೆ? ಅಷ್ಟಕ್ಕೂ ನಾವು ದೇವಸ್ಥಾನಕ್ಕೆ ಹೋಗಿರೋದು ಅವನಿಗೆ ಹೇಗೆ ಗೊತ್ತಾಗುತ್ತೆ? ಖಂಡಿತ ಸಂಪದನೆ ಅವನಿಗೆ ಹೇಳಿರ್ತಾಳೆ. ಶೌರ್ಯ ಹೇಳ್ದಾಗೆ ಅವನು ನಿಜವಾಗ್ಲೂ ಕಳ್ಳನಾಗಿ ಬದಲಾಗಿದ್ದಾನೆ. ಅನುಪಮ, ಅವನಿಗೆ ಮೊದಲಿಂದನೂ ಅದೇ ಬುದ್ಧಿ ಅಲ್ವಾ? ಅವರಮ್ಮನ ಹಾಗೆ ಇನ್ನೊಬ್ರು ಸೊತ್ತಿನ ಮೇಲೆ, ಸುಮ್ಮನೆ ಸಿಗೋ ಸೊತ್ತಿನ ಮೇಲೆ ಆಸೆ ಹೆಚ್ಚು. ಹೌದಮ್ಮ, ಹಣಕ್ಕೋಸ್ಕರನೇ ಕಲ್ಯಾಣಿನ ಮದುವೆ ಆಗ್ಬೇಕು ಅಂತ ಬಂದ. ಕಳ್ಳತನ ಮಾಡೋಕ್ಕೋಸ್ಕರನೇ ಮನೆಗೆ ಬಂದ. ಇವರಿಬ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಈಗ ನೋಡಿದ್ರೆ ಹಣ ಕೊಡದೆ ಹೋದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ಅವನು. ಅವನು ಎಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದ್ದಾನೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಸಂಪದ ಸಿದ್ದು ಇಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಹುಷಾರಾಗಿರ್ಬೇಕು ಅನುಪಮ. ಸಂಪದನ ನಾವು ನೆರಳಿನ ಹಾಗೆ ಹಿಂಬಾಲಿಸ್ಬೇಕು. ಸಂಪದಳ ಪ್ರತಿ ಹೆಜ್ಜೆ ನಮಗ್ ಗೊತ್ತಾದ್ರೇನೆ ಅವರ ಕುತಂತ್ರದಿಂದ ನಾವು ತಪ್ಪಿಸ್ಕೊಳಕ್ಕಾಗತ್ತೆ. ಅವರಿಬ್ಬರಿಗೂ ಕಲ್ಯಾಣಿ ಮೇಲೆ ಕೋಪ, ದ್ವೇಷ. ಕಲ್ಯಾಣಿನ ನಾವು ಕಾಪಾಡ್ಕೋಬೇಕು. ಕಲ್ಯಾಣಿಗೇನೂ ಆಗಲ್ಲಮ್ಮ, ನೀವು ಹೆದರ್ಕೋಬೇಡಿ. ಈಶ್ವರ, ನೀನೇ ಎಲ್ರನ್ನೂ ಕಾಪಾಡಬೇಕು. ಸಂಪದ ಇಲ್ಲ, ಫೋನ್ ಇಲ್ಲೇ ಇಟ್ಟು ಹೋಗಿದ್ದಾಳೆ. ಇದೇ ರೈಟ್ ಟೈಮ್. ಅವಳು ಫೋನ್ ಚೆಕ್ ಮಾಡಿದ್ರೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದೇನೋ. ಲಾಕ್ ಆಗಿದೆಯಲ್ಲ, ಇವಾಗ ಹೇಗೆ? ಪಾಸ್ವರ್ಡ್ ಏನಿಟ್ಟಿರ್ತಾಳೆ? ಮೇ ಬಿ ಮಗು ಬರ್ಡೇ ಡೇಟ್ ಆಗಿರುತ್ತೇನೋ. ಎಸ್, ಮಗು ಬರ್ಡೇ ಡೇಟ್ ಇಟ್ಟಿರ್ತಾಳೆ. ಮಗು ಬರ್ಡೇ ಡೇಟು ಇಟ್ಟಿಲ್ವಾ? ಮಗು ಹುಟ್ಟಿದ್ದಕ್ಕಿಂತ ಇಂಪಾರ್ಟೆಂಟ್ ಡೇಟ್ ಏನಿರುತ್ತೆ? ಸಿದ್ದುನ ಪ್ರೀತಿಸಿದಾಳಲ್ಲ, ಸಿದ್ದುದು ಮತ್ತೆ ಅವಳದ್ದು ಡೇಟ್ ಆಫ್ ಬರ್ತ್ ಏನಾದರೂ ಇಟ್ಟಿರ್ತಾಳ? ಸಿದ್ದು ಡೇಟ್ ಆಫ್ ಬರ್ತ್ 17th, ಸಂಪದದು 25th. ಇದು ಕೂಡ ರಾಂಗ್ ಅಂತ ಬರ್ತಿದೆಯಲ್ಲ. ಸಂಪದ ಇನ್ಯಾವ ನಂಬರ್ನ ಪಾಸ್ವರ್ಡ್ ಆಗಿಟ್ಟಿರ್ತೀಯ? ಶೌರ್ಯ, ಕೂಲ್, ಸಮಾಧಾನವಾಗಿ ಯೋಚನೆ ಮಾಡು. ಮದುವೆ ಆದ ಹೊಸದ್ರಲ್ಲಿ ನಮ್ಮ ಮದುವೆ ಡೇಟ್ನ ಅವಳು ಪಾಸ್ವರ್ಡ್ ಆಗಿ ಇಟ್ಕೊಂಡಿದ್ಲು. ಮೇ ಬಿ ಈಗಲೂ ಕೂಡ ಅದನ್ನೇ ಇಟ್ಟಿರ್ತಾಳ. ಟ್ರೈ ಮಾಡಿ ನೋಡ್ತೇನೆ.
ಶೌರ್ಯ, ನಿನಗೋಸ್ಕರನೇ ಬಂದೆ ಸಂಪದ. ಯಾಕೆ ಶೌರ್ಯ? ಅದೇ ದೇವಸ್ಥಾನದಲ್ಲಿ ನಡೆದಿದ್ದಕ್ಕೆ ನೀನು ತುಂಬ ಬೇಜಾರು ಮಾಡ್ಕೊಂಡಿರೋ ಹಾಗಿದೆಯಲ್ಲ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡೇ ಇರಬೇಡ ಅಂತ ಹೇಳೋದಕ್ಕೆ ಬಂದೆ. ಪರವಾಗಿಲ್ಲ ಶೌರ್ಯ. ಸಾರಿ. ಯಾಕೆ ಶೌರ್ಯ? ನೀನು ಕೇಳ್ದೇನೆ ನಿನ್ನ ರೂಮಿಗೆ ಬಂದಲ್ವಾ? ಏನ್ ಶೌರ್ಯ ಹೊಸ್ದಾಗಿ ಮಾತಾಡ್ತಿದ್ಯಾ? ನೀನೇನ್ ಬೇರೆಯವನಲ್ವಲ್ಲ. ನನ್ ಕತ್ತಕ್ಕೆ ತಾಳಿ ಕಟ್ಟಿರೋ ಗಂಡ, ನನ್ ಮಗು ತಂದೆ. ಹೆಂಡತಿ ರೂಮ್ಗೆ ಗಂಡ ಬರೋದಕ್ಕೆ ಪರ್ಮಿಷನ್ ಯಾಕೆ? ಅದ್ರಲ್ಲೂ ಅನಾಥೆಯಾಗಿ ಸಾಯ್ಬೇಕಿದ್ದ ನನ್ನ ತಂದು ಇಲ್ಲಿಟ್ಕೊಂಡಿದ್ಯಾ, ಹೊಸ ಜೀವನ ಕೊಟ್ಟಿದ್ಯಾ. ಅಂಥದ್ರಲ್ಲಿ ನೀನ್ ಸಾರಿ ಹೇಳೋದು ನನಗೆ ಬೇಜಾರಾಗ್ತಿದೆ. ನಾನಿಷ್ಟು ಸೆಂಟಿಮೆಂಟಾಗಿ ಮಾತಾಡಿದ್ರು ಶೌರ್ಯನಲ್ಲಿ ಯಾವುದೇ ರಿಯಾಕ್ಷನ್ ಇಲ್ವಲ್ಲ, ಯಾಕೆ? ಅಯ್ಯೋ, ಐ ಆಮ್ ಸಾರಿ ಶೌರ್ಯ. ಇವಾಗ ನಿನ್ ಹೆಂಡತಿ ಸ್ಥಾನ ಕಲ್ಯಾಣಿದಲ್ವಾ? ನಿನ್ ನಾಟಕನ ಕಟ್ ಮಾಡ್ತೀನಿ. ನಾಳೆ ನೀನ್ ಈ ಮನೇಲೇ ಇರಲ್ಲ. ಸರಿ ಸಂಪದ, ನಾನು ಇನ್ನು ಹೊರಡ್ತೀನಿ. ಟೇಕ್ ಕೇರ್. ಸಂಪದ ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲ. ಸಿದ್ದು ಮೇಲೆ ಪ್ರೀತಿ ಇದ್ರೆ ಸಿದ್ದು ಡೇಟ್ ಆಫ್ ಬರ್ತ್ನೋ ಅಥವಾ ಸಿದ್ದು ಹೆಸರನ್ನೋ ಪಾಸ್ವರ್ಡ್ ಆಗಿ ಇಟ್ಕೋಬೇಕಿತ್ತು. ಆದರೆ ನಮ್ಮಿಬ್ಬರು ಮದುವೆ ದಿನಾನೇ ತನ್ನ ಪಾಸ್ವರ್ಡ್ ಆಗಿ ಇಟ್ಕೊಂಡಿದ್ದಾಳೆ ಅಂದರೆ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ. ನನ್ನ ಅನುಮಾನದ ಪ್ರಕಾರ ಸಂಪದ ಇನ್ನೂ ಸಿದ್ದು ಜೊತೆ ಟಚ್ಚಲ್ಲಿದ್ರೆ, ಸಿದ್ದು ಸಂಪದಾನ ಲವ್ ಮಾಡ್ತಿದ್ದಾನೆ ಅಂದರೆ ಸಿದ್ದು ಸಂಪದ ಫೋಟೋಸ್ನ ವಿಡಿಯೋಸ್ನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಯಾಕೆ ಹೇಳ್ತಾನೆ? ಅವನು ನಾವು ಎಲ್ಲಿಗೆ ಹೋದ್ರೂ ಬರ್ತಿದ್ದಾನೆ ಅಂದರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಖಂಡಿತವಾಗ್ಲೂ ಇರ್ತಾನೆ. ಅವನು ಫೋಟೋಸು ವಿಡಿಯೋಸ್ನ ಅಪ್ಲೋಡ್ ಮಾಡೋಕೆ ಮುಂಚೆ ಹೇಗಾದರೂ ಅವನ್ನ ಹಿಡಿಲೇಬೇಕು. ಹೇಳು ಶೌರ್ಯ. ಹಲೋ ವಾಸು, ಎಲ್ಲಿದ್ಯಾ? ನಾನೀಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಆ ಸಿದ್ದು ಮಾರುವೇಷದಲ್ಲಿ ಓಡಾಡ್ತಿದ್ದಾನೆ ವಾಸು. ನಮ್ಮವ್ರನ್ನ ಅಲರ್ಟ್ ಮಾಡು. ನಮ್ಮೂರಿನ ಸುತ್ತಮುತ್ತ ಯಾರೇ ಅನುಮಾನಾಸ್ಪದವಾಗಿ ಕಂಡ್ರು ಬಿಡಬೇಡ ಅಂತ ಹೇಳು. ಆಗ್ಲಿ ಶೌರ್ಯ. ಅವನ ಕಾಲ್ ಡೀಟೇಲ್ಸು ಲೊಕೇಶನ್ನು ಟ್ರೇಸ್ ಮಾಡಿ ಅಂತ ಹೇಳಿದೆ. ಮಾಡಿದ್ರಾ? ನಮ್ಮ ಕಡೆಯವರು ಅದೇ ಕೆಲಸ ಮಾಡ್ತಿದ್ದಾರೆ ಶೌರ್ಯ. ಬಟ್ ಅವನು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮ್ಮ ಕಡೆಯವ್ರನ್ನ ಯಾಮಾರಿಸ್ತಾ ಇದ್ದಾನೆ. ಅವನನ್ನ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ. ಈಗ ಇನ್ನೊಂದೆರಡು ದಿನದಲ್ಲಿ ಅವನು ಖಂಡಿತ ಸಿಗ್ತಾನೆ ಶೌರ್ಯ. ಓಕೆ. ಕಲ್ಯಾಣಿ, ಹಣೆಲ್ ಬೊಟ್ಟೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಕಿಚನಲ್ಲಿ ಅಡಿಗೆ ಮಾಡ್ತಿದ್ನಲ್ಲಮ್ಮ, ಹಾಗೆ ಬೆವರೊರೆಸ್ಕೊಳ್ಳುವಾಗ ಎಲ್ಲೋ ಬಿತ್ತೋಗಿರ್ಬೇಕು. ಹೋಗಿ ಕುಂಕುಮ ಇಟ್ಕೊಂಡ್ ಬಾ. ಸರಿನಮ್ಮ. ಇರಮ್ಮ, ನಿನ್ನ ಗಂಡನ ಕೈಯಿಂದ ಕುಂಕುಮ ಹಚ್ಚಿಸ್ಕೊಂಡ್ರೆ ದೋಷ ಎಲ್ಲ ಹೋಗುತ್ತೆ. ಪಲ್ಲವಿ, ಅತ್ತೆ, ಹೋಗಿ ಕುಂಕುಮದ ಭರಣಿ ತಗೊಂಬ. ಆಯ್ತು ಅತ್ತೆ. ಇದೊಂದು ದೊಡ್ಡ ವಿಷಯನಾ? ಬೆವರು ಬಂದು ಒರೆಸ್ಕೊಂಡಿದ್ದಾಳೆ ನಿನ್ ಮೊಮ್ಮಗಳು. ಅವಳ ಹಣೆಗೆ ಮತ್ತೆ ನನ್ ಮಗನ ಕೈಲಿ ಕುಂಕುಮ ಹಚ್ಚಿಸ್ಬೇಕಾ? ಹೌದು ದಮಯಂತಿ, ಹೆಣ್ಣಿನ ಮುತ್ತೈದೆತನ ಗಟ್ಟಿಯಾಗಿರ್ಬೇಕು ಅಂದ್ರೆ ಗಂಡನ ಕೈಯಿಂದ ಅವಳು ಕುಂಕುಮನ ಹಚ್ಚಿಸ್ಕೋಬೇಕು. ನಾವೆಲ್ಲರೂ ಇಟ್ಕೋತಾ ಇಲ್ವೇನಮ್ಮ? ಬೆಳಿಗ್ಗೆ ಇಟ್ಕೊಳ್ಳೋದೇ ಬೇರೆ, ಮುಸ್ಸಂಜೆ ಹೊತ್ತಿನಲ್ಲಿ ಕುಂಕುಮ ಅಳಿಸೋದ್ರೆ ಅವಳು ಗಂಡನ ಕೈಯಿಂದ ಕುಂಕುಮ ಹಚ್ಚಿಸ್ಕೊಳ್ಳೋದೇ ಶ್ರೇಯಸ್ಸು. ಗಂಡನ್ಗೆ ಆಯುಸ್ ಜಾಸ್ತಿ ಆಗುತ್ತೆ, ಹೆಂಡತಿ ನಗನಗುತ್ತಾ ಯಾವಾಗ್ಲೂ ಸಂತೋಷವಾಗಿರ್ತಾಳೆ. ಅತ್ತೆ, ತಗೊಳ್ಳಿ ಕುಂಕುಮದ ಭರಣಿ. ಶೌರ್ಯ, ಶೌರ್ಯ,
ಏನಜ್ಜಿ? ಕಲ್ಯಾಣಿಗೆ ಕುಂಕುಮ ಹಚ್ಚು. ನಾನಾ? ಹೌದು ಶೌರ್ಯ. ಹಚ್ಚು ಶೌರ್ಯ. ನಿಮ್ಮ ಅಜ್ಜಿಗೆ ನಿನ್ ಮೇಲೆ ಅನುಮಾನ. ಸಂಪದನ್ ಕರ್ಕೊಂಡ್ ಬಂದ್ ಮನೇಲಿ ಇರ್ಸ್ಕೊಂಡಿದ್ಯಲ್ಲ, ಯಾವ್ದೇ ಸಣ್ಣ ಅವಕಾಶ ಸಿಕ್ಕಿದ್ರು ಕಲ್ಯಾಣಿನ ನಿನ್ನ ಹತ್ರ ಮಾಡೋಕ್ ನೋಡ್ತಿರ್ತಾರೆ. ದಮಯಂತಿ, ಏನ್ ಮಾತಾಡ್ತಾ ಇದೀಯಾ? ನಿನ್ನ ಸೊಸೆ ಸೌಭಾಗ್ಯವತಿ ಆಗಿರ್ಬೇಕು ಅಂತ ಕೇಳ್ಕೊಳ್ಳೋದು ಅಂದ್ರೆ ನಿನ್ನ ಮಗ ಆಯುರಾರೋಗ್ಯದಿಂದ ಕ್ಷೇಮವಾಗಿರ್ಬೇಕು ಅಂತ ಅರ್ಥ. ಅವಳಿಗೆ ನಾವು ಮಾಡೋದೆಲ್ಲ ತಪ್ಪು ಅಂತಾನೆ ಕಾಣುತ್ತಲ್ಲ ರೀ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಒಂದ್ಸಲ ಕಲ್ಯಾಣಿ ಕಡೆ ಇರ್ತಾಳೆ, ಇನ್ನೊಂದ್ಸಲ ಕೆಲ್ಸಕ್ಕೆ ಬರ್ದಿರೋರ್ ಕಡೆ ಇರ್ತಾಳೆ. ಅತ್ತೆ, ಯಾವ ಕೆಲ್ಸಕ್ಕೂ ಬಾರ್ದೇ ಇರೋರು ಅಂದ್ರೆ ಸಂಪದಾನೇ ಅಲ್ವಾ ಅತ್ತೆ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನಾನೇನೋ ಅನ್ಕೊಂಡೆ. ನೀವಲ್ಲ ಬಿಡಿ ಚಿಕ್ಕಮ್ಮ. ಆಫೀಸರ್, ನನ್ನ ಹಣೆಗೆ ನಿನ್ನಾನಂದ ಕೆಲವೇ ನಿಮಿಷದಲ್ಲಿ ಆವಿಯಾಗೋ ಥರ ಮಾಡ್ತೀನಿ ಕಲ್ಯಾಣಿ. ಅದಕ್ಕೆ ತಕ್ಕ ಏರ್ಪಾಡು ಮಾಡ್ತೀನಿ. ನಿನ್ನ ಗೆಲ್ಸೋದಕ್ಕೆ ಇಷ್ಟು ಜನ ಬೇಕೋ, ನಾನು ಸಿಂಗಲ್ ಹ್ಯಾಂಡಿಂದ ನಿನ್ನ ಸಂತೋಷನ ತಲೆ ಕೆಳಗೆ ಮಾಡ್ತೀನಿ. ವೇಟ್ ಅಂಡ್ ಸೀ. ಕಲ್ಯಾಣಿ, ಅಡಿಗೆ ಆಗಿದೆಯಲ್ಲ? ಆಗಿದೆ ಅತ್ತೆ, ಈಗಲೇ ತಗೊಂಡ್ ಬರ್ತೀನಿ. ಅಜ್ಜಿ, ಕುಂಕುಮದ ಭರಣಿ.